ಹೌದು ಹೇಳಿದ್ದಾರೆ, ಕಾನೂನು ಇಲಾಖೆಗೂ ಓದಿದ್ದಾರೆ. ಪಕ್ಷನೂ ಏನು ಮಾಡಬೇಕು, ಕಾರ್ಯಕರ್ತರು ಏನು ಮಾಡಬೇಕು, ಶಾಸಕರು ಏನು ಮಾಡಬೇಕು, ಸಚಿವರು ಏನು ಮಾಡಬೇಕು, ಎಲ್ಲನೂ ಕೂಡ ಚರ್ಚೆ ಆಗಿದೆ. ಪ್ರಕಾರ ಬೇರೆ ಬೇರೆ ರಾಜ್ಯಗಳು ಕೂಡ ಏನು ಮಾಡ್ತಾ ಇದ್ದಾವೆ ಅದೆಲ್ಲರೂ ಕೂಡ ಒಪಿನಿಯನ್ ತಗೋತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯದವರಿಗೆ ಅಧಿಕಾರ ಇದೆ ಎಸ್ಐಆರ್ನ ತಡೆಯೋದಕ್ಕೆ. ಆ ಹಿನ್ನೆಲೆ ಏನೋ ತೀರ್ಮಾನ ಮಾಡದೆ ಬಿಟ್ಟಿದ್ದಾರೆ. ನೋಡಿ, ಈಗ ಜನರಿಗೆ ಅನಾನುಕೂಲ ಆಗಬಾರ್ದು. ಒಂದು ಹೇಳ್ತೀನಿ, SIRನಲ್ಲಿ ಈಗ ಅದು 2002ರಿಂದ ಆತನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಯಾರಿಗೆ ಅನ್ಯಾಯ ಆಗ್ತದೆ? ನಿಮಗೆ ನಮಗೆ ಆಗಲ್ಲ, ಬಡವರಿಗೆ ಆಗ್ತದೆ. ಪಾಪ ಅನಕ್ಷರಸ್ಥರು, ಬಡವರು, ಆಮೇಲೆ ಬೇರೆ ಬೇರೆ ಸ್ಥಳಕ್ಕೆ ಹೋಗಿರ್ತಾರೆ, ಅಲ್ಲಿ ಇರೋದಲ್ಲ ಬೇರೆ ಕಡೆ ಹೋಗಿರ್ತಾರೆ. ಆಮೇಲೆ ಅದು ಪ್ರೊಸೆಸ್ ಭಾಳ ದೊಡ್ಡ ಪ್ರೊಸೆಸ್ ಇದೆ. ಅದನ್ನು ಒಮ್ಮೆ ಅದನ್ನು ಬಿಟ್ಟು ಹೋದರೆ ಮತ್ತೆ ಅದನ್ನು ಸೇರಿಸುವಂಥದ್ದು ಭಾಳ ದೊಡ್ಡ ಸಂಸ್ಕೃತ. ಹೀಗಾಗಿ ಎಲ್ಲ ರಾಜ್ಯಗಳು ಇದನ್ನ ಇದು ಮಾಡ್ತಾ ಇದ್ದಾರೆ. ಇದನ್ನ ದುರುದ್ದೇಶವಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇದರೆಲ್ಲನೂ ಕೂಡ ಹೊರಗೆ ಉಳಿಯುವಂಥವ್ರು. ಈ ಉತ್ತರ ಪ್ರದೇಶದಲ್ಲಿ 2,80,00,000 ನನಗೆ ಹೇಳಿದರು, 2% ಟ್ಯಾಕ್ಸ್. ಈ ಪ್ರಕಾರ ಜನರು ಹೊರಗೆ ಉಳಿದ್ರೆ ಆಯಿತು, ವಲಸಿಗರು ಬೇರೆ ದೇಶದಲ್ಲಿದ್ದವರು ಅವ್ರು ಹೋಗಲಿ. ಆದ್ರೆ ಜನ ನಮ್ಮ ಬಡವರು, ವಿಶೇಷವಾಗಿ ನಗರದಲ್ಲಿ ಏನಾಗ್ತದೆ, ಮನೆ ಚೇಂಜ್ ಮಾಡಿರ್ತಾರೆ, ಓಣಿ ಚೇಂಜ್ ಮಾಡಿರ್ತಾರೆ, ಇವೆಲ್ಲನೂ ಕೂಡ ಇರ್ತದೆ. ಆಮೇಲೆ ಅದು 2002ಕ್ಕೆ ಒಂದು ದಿವಸ ಎಷ್ಟು ಜನ ಮದುವೆ ಆಗಿ ನಂತರ ಬಂದಿರ್ತಾರೆ. ಇವು 100 ಸಮಸ್ಯೆಗಳಿದಾವೆ. ಅದಕ್ಕೊಂದು ಕ್ಲಾರಿಟಿ ಬೇಕು, ಅದು ಸರಳೀಕರಣ ಆಗಬೇಕು. ಸರಳೀಕರಣ ಆಗಿ ಅದು ಕೇಂದ್ರ ಸರ್ಕಾರ ಮತ್ತು ವಿಶೇಷವಾಗಿ ಎಲೆಕ್ಷನ್ ಕಮಿಷನ್ ಇದನ್ನ ಬಗೆಹರಿಸುವಂತ ಕೆಲಸ ಮಾಡಬೇಕು. ಎಲ್ಲ ಯಾರು ಅರ್ಹರಿದ್ದಾರೆ, ಅರ್ಹರು ಒಬ್ಬರು ಕೂಡ ಉಳಿಬಾರದು. ಅನರ್ಹರು ವಿದೇಶಿಗರು, ಅವರು ಬಾಂಗ್ಲಾದೇಶಿಗಳು, ನೇಪಾಳಿಗಳು, ಅವೆಲ್ಲ ಅವು ಹೋಗ್ಲಿ, ಅದ್ರ ಬಗ್ಗೆ ಯಾರು ನಮ್ಮವರು, ನಮ್ಮ ದೇಶದವರು ಏನಿದ್ದಾರೆ, ನಮ್ಮ ರಾಜ್ಯದವರು ಅಥವಾ ಆಯಾ ರಾಜ್ಯದವರು, ಆ ಜನರು ಒಬ್ಬರು ಕೂಡ ಉಳಿಬಾರ್ದು. ಆ ರೀತಿ ಇದು ವ್ಯವಸ್ಥೆ ಆಗಬೇಕು. ಇಲ್ಲದಿದ್ರೆ ಇದು ಅನ್ಯಾಯ ಆಯಿತು ಸರ್. ಅಷ್ಟು ಜನರಿಗೆ ಹೊರಗಿಟ್ಟು ನಾವು ಚುನಾವಣೆಗೆ ಹೋಗುವಂಥದ್ದು ಅಥವಾ ಮತದಾರ ಲಿಸ್ಟ್ ಮಾಡುವಂಥದ್ದು ಬಹಳ ದೊಡ್ಡ ಅನ್ಯಾಯ, ಅಪರಾಧ ಅದು. ರೈಟ್. ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಹಣಿ ತಪ್ಪಿದೆ ಅಂತ ಸುನೀಲ್ ಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿನ ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ರು. ಮುಖ್ಯಮಂತ್ರಿಗಳು ಸಹಿ ಹಾಕಿರೋ ನಿರ್ದೇಶನ ಕಾಪಿ ಹಾಕ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಅದು ವೃಂದಾವತ ನೇಮಕಾತಿ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ತಗೊಂಡೋಗಿ ಅಬಕಾರಿ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾವ ಕೇಸ್ ಇದೆ? ಅದು ಕ್ಯಾಡರ್ ಪೋಸ್ಟ್ ಇದ್ರೆ ಮಾತು ಬೇರೆ ಇದೆ. ಈ ಡಾಕ್ಟರ್ಸ್ನ ವರ್ಗಾವಣೆ ಮಾಡಕ್ಕೆ ಬರಲ್ಲ. ಬಟ್ ಇದು ಯಾವ ಪೋಸ್ಟ್ ಇದೆ, ಕ್ಲರಿಕಲ್ ಇದೆಯಾ, ಬೇರೆ ಯಾವ್ದು ಪೋಸ್ಟ್ ಇದೆ, ಅದು ಗೊತ್ತು ನೋಡಿ ತಿಳ್ಕೊಳ್ಬೇಕಾಗ್ತದೆ ನಾವು. ಥ್ಯಾಂಕ್ ಯು.